ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಾನ್ ಮಾಡ್ದಂತ 5 ತಪ್ಪುಗಳನ್ನ ನೀವು ಮಾಡಬೇಡಿ. ಏನೇನಂತ ಹೇಳ್ತೀನಿ. ನಾನು ಏನೇನ್ ತಪ್ಪು ಮಾಡಿದೆ, ನೀವು ಏನೇನ್ ಮಾಡಬಾರ್ದು ಅಂತ. ಏನ್ ಗೊತ್ತಾ, ಲೈಫಲ್ಲಿ ಯಾವತ್ತು ಒಂದು ತಿಳ್ಕೊಳ್ಳಿ, ನಮ್ಮಿಂದನೇ ಎಲ್ಲ ನಡೀತಿದೆ ಆಯ್ತಾ. ನಮ್ಮಿಂದನೇ ಎಲ್ಲದೂ ಆಗ್ತಾ ಇದೆ. ನಾವೇ ಫಸ್ಟು ಆಯ್ತಾ. ನಮ್ ಬಿಟ್ರೆ ಏನು ಇಲ್ಲ. ಫ್ಯಾಮಿಲಿ ನಮ್ ಕೈಯಲ್ಲೇ ಇದೆ ಆಯ್ತಾ. ನಾವ್ ಹೇಳ್ದಂಗೆ ಕೇಳುತ್ತೆ. ಇದೆಲ್ಲ ಪಕ್ಕಕ್ಕಿಡಿ ಫಸ್ಟ್. ಇದೆಲ್ಲ ನೀವು ಅನ್ಕಣಕ್ಕೆ ಹೋಗ್ಬೇಡಿ. ಎಲ್ಲವೂ ಕೂಡ ಆ ಕ್ಷಣಕ್ಕೆ ಮಾತ್ರ ಆಯ್ತಾ. ಅದನ್ನೆಲ್ಲ ಪಕ್ಕಕ್ಕಿಡಿ. ಓಕೆ, ಈಗ ವಿಷಯಕ್ಕೆ ಬರೋಣ. ನಾನ್ ಮಾಡ್ದಂತ 5 ತಪ್ಪುಗಳನ್ನು ನೀವು ಮಾಡಬೇಡಿ. ಫಸ್ಟ್ ಪಟ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಫಸ್ಟ್ನೇದು, ಯಾವತ್ತು ಆಯ್ತಾ ಹಣನ ಖರ್ಚು ಮಾಡತ್ತಿಗೆ ಲೆಕ್ಕ ಇಟ್ಟು ಖರ್ಚು ಮಾಡಿ. ಲೆಕ್ಕ ಇಟ್ಟು ನೀವೇನಕ್ಕೆ ಆಯ್ತಾ ಖರ್ಚು ಮಾಡ್ತಿದ್ದೀರಾ ಅನ್ನೋದು ಲೆಕ್ಕ ಇರಲಿ. ಅದು 1,000 ಆಗ್ಲಿ, 100 ಆಗ್ಲಿ, 150 ಆಗ್ಲಿ, 50 ರೂಪಾಯಿ ಆಗ್ಲಿ, ಲೆಕ್ಕ ಇರಲಿ ನೀವು ಏನಕ್ಕೆ ಖರ್ಚು ಮಾಡ್ತಿದ್ದೀರಾ ಅನ್ನೋದು. ಆಮೇಲೆ ದುಡ್ಡನ್ನ ಇದೆ ಅಂತೇಳಿ ಬಿರ್ರಿ ಖರ್ಚು ಮಾಡಕ್ ಹೋದ್ರೆ ಒಂದಿನ ಆಯ್ತಾ 100 ರೂಪಾಯಿನೂ ಇಲ್ದಂಗ ಆಗುತ್ತೆ ಜೋಮಲ್ಲಿ. ಅದನ್ನ ನಾನು ಮಾಡಿದ ತಪ್ಪು. ಎರಡನೇದು ಆಯ್ತಾ, ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿದಾಗ ನೀನು 1 ಫ್ಲೋರ್ ಮನೆ ಕಟ್ಟೋ ಶಕ್ತಿ ಇದೆ ಅಂದ್ರೆ ಒಂದೇ ಫ್ಲೋರ್ ಕಟ್ಟಬೇಕು. ಯಾರೋ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಹೇಳಿ ಸಾಲ ಮಾಡಿ 3 ಫ್ಲೋರ್ ಕಟ್ಟಿದ್ರೆ ಆಯ್ತಾ, ಆಮೇಲೆ ಆಯ್ತಾ 1 ಫ್ಲೋರು ಇಲ್ದಂಗೆ ಇಡೀ ಮನೆನೇ ಮಾರ್ಬೇಕಾಗುತ್ತೆ. ಅದು 2ನೇ ತಪ್ಪು. ಸರಿಯಾ ನಾನು ಮಾಡಿದ್ದು. 3ನೇದು, ಅಬ್ರಾಡಲ್ಲಿ ವರ್ಕ್ ಮಾಡತ್ತಿಗೆ ಅಬ್ರಾಡಲ್ಲಿ ಆಯ್ತಾ ವಾಪಸ್ ಬಂದಾದ್ಮೇಲೆ, ಅಬ್ರಾಡಿಂದ ವಾಪಸ್ ಬಂದಾದ್ಮೇಲೆ ಅಯ್ಯೋ ಆಯ್ತಾ ಕೆಲಸ ಬಿಟ್ಟು ಬಂದ್ನಲ್ಲಪ್ಪ, ಜೀವನ ಹೆಂಗ್ ಮಾಡೋದು, ಮೊದ್ಲೇ ಯೋಚನೆ ಮಾಡಿದ್ರೆ ಖರ್ಚೆಲ್ಲ ಕಮ್ಮಿ ಮಾಡಿ ಇನ್ನೂ ದುಡ್ಡು ಉಳಿಸ್ಬೋದಿತ್ತು, ಏನಾದ್ರೂ ಒಂದು ಇನ್ವೆಸ್ಟ್ ಮಾಡ್ಬೋದಿತ್ತು, ಇಲ್ಲ ಏನಾದ್ರೂ ಒಂದು ಬಿಸ್ನೆಸ್ ಮಾಡೋವಷ್ಟು ದುಡ್ಡನ್ನ ಮಾಡ್ಬೋದಿತ್ತು ಅಂತ ಬಂದ್ಮೇಲೆ ಯೋಚನೆ ಮಾಡೋದ್ಕಿಂತ ಫಸ್ಟೇನೆ ಖರ್ಚು ಮಾಡತ್ತಿಗೇನೆ ಆಯ್ತಾ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ಬೇಕು, ಎಷ್ಟು ಮಾಡ್ಬೇಕು ಇದನ್ನ ಯೋಚನೆ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಆಯ್ತಾ. ಅದೇನೇ ಹೇಳ್ತಾರಲ್ಲ, ಆಪರ್ಚುನಿಟಿ ಮಿಸ್ ಆದ್ಮೇಲೆ ಮಿಸ್ ಆಯ್ತು ಅನ್ನೋದಕ್ಕಿಂತ ಆಪರ್ಚುನಿಟಿ ಇದ್ದಾಗ್ಲೇನೆ ದುಡ್ಡನ್ನ ಕೂಡ್ಸಿಟ್ಕೋಬೇಕು. ಆಮೇಲೆ ಥರ್ಡ್ ಬಂದು ತುಂಬಾ ಎಮೋಷನಲ್ ಆಗಿ ಥಿಂಕ್ ಮಾಡೋದು. ಎಲ್ಲಾ ವಿಷಯನೂ ತುಂಬಾ ಎಮೋಷನಲ್ ಆಗಿ ಥಿಂಕ್ ಮಾಡೋದು. ಅಯ್ಯೋ ಆಯ್ತಾ ಇಡೀ ದೇಶಕ್ಕೆ ನಾನೇ ಅನ್ನ ಹಾಕ್ತಿದೀನಿ ಅನ್ನೋ ರೀತಿ ಎಮೋಷನಲ್ ಆಗಿ ಥಿಂಕ್ ಮಾಡೋದು. ಅದನ್ನ ಫಸ್ಟ್ ಬಿಟ್ಟಾಕ್ಬೇಕು. ಏನ್ ಗುರು, ಸುನಾಮಿ ಬಂದ್ರೆ ಎಲ್ಲರಿಗೂ ಬರುತ್ತೆ, ನಾನೊಬ್ಳಿಗೆ ಬರುತ್ತಾ? ಕಷ್ಟ ಬಂದ್ರೆ ಎಲ್ಲರಿಗೂ ಬರುತ್ತೆ, ನಾನೊಬ್ಳಿಗೆ ಬರುತ್ತಾ? ಎಲ್ಲಾದ್ನೂ ನನ್ನ ತಲೆ ಮೇಲೆ ಹಾಕೋಣೋದು ತುಂಬಾ ಯೋಚನೆ ಮಾಡೋದಿದೆಯಲ್ಲ, ಅದನ್ನ ಮಾಡಕ್ಕೆ ಹೋಗ್ಬಾರ್ದು. ಅದ್ ಮಾಡಕ್ಕೆ ಹೋಗ್ಬಾರ್ದು. ಆಮೇಲೆ 4ನೇದು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು. ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು. ಇಲ್ಲ ನಾನು ಹಾಸಿಗೆನೆ ದೊಡ್ಡದು ಮಾಡ್ಕೊಂತೀನಿ ಅಂತಂದ್ರೆ ಆಮೇಲೆ ನೆಲದಲ್ಲಿ ಮಲ್ಕೋಬೇಕಾಗತ್ತೆ. ಆಮೇಲೆ ಓವರ್ ಕಾನ್ಫಿಡೆಂಟ್. ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಅದ್ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಓವರ್ ಕಾನ್ಫಿಡೆಂಟ್ ಆಗಿ ಆಯ್ತಾ ಬೀದಿಲ್ ಹೋಗೋ ಮಾರಿನ ಮನೆ ಹೋಗು ಅನ್ನೋದು. ಸರಿಯಾ? ಇವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಓವರ್ ಕಾನ್ಫಿಡೆಂಟ್ ಆಗಂತೂ ಇರಕ್ಕೆ ಹೋಗ್ಬೇಡಿ. ಆಮೇಲೆ ಇರೋ ದುಡ್ಡನ್ನ ಆಯ್ತಾ ಹೆಂಗೆಲ್ಲ ಮಾಡಿ ಖಾಲಿ ಮಾಡ್ಬೋದು ಅನ್ನೋದನ್ನ ಆಯ್ತಾ ನಮ್ಮಂತವ್ರಿಗೇನೆ ಹೇಳಿ ಮಾಡ್ದಂಗಿದೆ. ಅಂದ್ರೆ ಏನೇನೋ ಮಾಡಕ್ ಹೋಗಿ ಸಾಲ್ಗಾರರಾಗೋದು, ಸುಮ್ನಿರ್ದೇನೆ ಏನೇನೋ ಮಾಡಕ್ ಹೋಗಿ ಸಾಲ್ಗಾರರಾಗೋದು. ದಯವಿಟ್ಟು ಅದ್ ಮಾಡಕ್ಕೆ ಹೋಗ್ಬೇಡಿ. 5 ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ ಆಯ್ತಾ. ಇದು ನಿಜವಾಗ್ಲೂ ಆಯ್ತಾ ನನ್ನ ಲೈಫಲ್ಲಿ ನಾನು ಮಾಡದಂತ ತಪ್ಪುಗಳು.